ಸೂರ್ಯ ನಮಸ್ಕಾರಕ್ಕೂ ಮುನ್ನ ನಮಾಜ್ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಒತ್ತಾಯ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನಮಾಜ್ ಭಂಗಿ ಮಾಡಿಸುತ್ತಿದ್ದ ಮುಸ್ಲಿಂ ಶಿಕ್ಷಕ. ಹಿಂದೂ ಸಂಘಟನೆಗಳ ವಿರೋಧದ ಬೆನ್ನಲ್ಲೇ ಶಿಕ್ಷಕ ಜಬೂರ್ ಅಹ್ಮದ್ ಅಮಾನತು. ಸೂರ್ಯ ನಮಸ್ಕಾರಕ್ಕೂ ಮುನ್ನ ನಮಾಜ್ ಮಾಡುವಂತೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಒತ್ತಾಯ ಮಾಡಿರುವ ಗಂಭೀರ ಘಟನೆ ಬೆಳಕಿಗೆ ಬಂದಿದ್ದು, ಹಿಂದೂ ಸಂಘಟನೆಗಳ ಆಕ್ರೋಶದ ಬೆನ್ನಲ್ಲೇ ಮುಸ್ಲಿಂ ಶಿಕ್ಷಕ ಜಬೂರ್ ಅಹ್ಮದ್ ಅವರನ್ನು ಅಮಾನತುಗೊಳಿಸಲಾಗಿದೆ. ಮಧ್ಯಪ್ರದೇಶದ ಬುರ್ಹಾನ್ಪುರದ ದೇವೂರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು ವಿವಾದ ಭುಗಿಲೆದ್ದಿದೆ. ಸಣ್ಣ ವಿದ್ಯಾರ್ಥಿಗಳನ್ನ ನಮಾಜ್ ಅಭ್ಯಾಸ ಮಾಡಲು ಒತ್ತಾಯಿಸಿದ ಆರೋಪದ ಮೇಲೆ ಜಬೂರ್ ಅಹ್ಮದ್ ಎಂಬ ಶಿಕ್ಷಕನನ್ನ ಅಮಾನತುಗೊಳಿಸಲಾಗಿದೆ. ವರದಿಗಳ ಪ್ರಕಾರ ದೀಪಾವಳಿ ರಜೆಗಾಗಿ ಮನೆಗೆ ಹೋಗಿದ್ದ ವಿದ್ಯಾರ್ಥಿಗಳು ಘಟನೆಯ ಬಗ್ಗೆ ತಮ್ಮ ಪೋಷಕರಿಗೆ ತಿಳಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. 5ನೇ ತರಗತಿಯಲ್ಲಿರುವ ತಮ್ಮ ಮಕ್ಕಳು ಶಾಲೆಯಲ್ಲಿ ಕಲಿತ ನಮಾಜ್ ಭಂಗಿಯನ್ನ ಪೋಷಕರೆದುರು ಮಾಡಿದ್ದು, ಈ ಕುರಿತು ಪೋಷಕರು ಪ್ರಶ್ನಿಸಿದಾಗ ಮುಸ್ಲಿಂ ಶಿಕ್ಷಕ ಜಬೂರ್ ಅಹ್ಮದ್ ತಡ್ವಿ ಸೂರ್ಯ ನಮಸ್ಕಾರಕ್ಕೂ ಮುನ್ನ ಹಿಂದೂ ವಿದ್ಯಾರ್ಥಿಗಳನ್ನ ಈ ರೀತಿ ಅಂದ್ರೆ ನಮಾಜ್ ಭಂಗಿ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದ ಬಗ್ಗೆ ಮಕ್ಕಳು ಮಾಹಿತಿ ನೀಡಿದ್ದಾರೆ ಎಂದು ವರದಿಯಾಗಿದೆ. ವಿಚಾರ ತಿಳಿದ ಪೋಷಕರು ಆಕ್ರೋಶಗೊಂಡು ಶಾಲೆಗೆ ಹೋಗಿ ದೂರು ನೀಡಿದರು. ಬಳಿಕ ಹಿಂದೂ ಜಾಗರಣ ಮಂಚನ ಜಿಲ್ಲಾಧ್ಯಕ್ಷ ಅಜಿತ್ ಪರದೇಸಿ ಅವರು ಶುಕ್ರವಾರ ಶಾಲೆಗೆ ಭೇಟಿ ನೀಡಿ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ದೂರು ಸ್ವೀಕರಿಸಿದ ಜಿಲ್ಲಾ ಶಿಕ್ಷಣಾಧಿಕಾರಿ ಸಂತೋಷ್ ಸಿಂಗ್ ಸೋಲಂಕಿ ಅವರು ಶಾಲೆಗೆ ತೆರಳಿ ಪ್ರಕರಣದ ತನಿಖೆ ನಡೆಸಿದ್ದು, ವಿದ್ಯಾರ್ಥಿಗಳು ಅಧಿಕಾರಿಗಳ ಮುಂದೆ ನಿಂತು ತಮಗೆ ನೀಡಲಾಗುತ್ತಿದ್ದ ನಮಾಜ್ ಪ್ರಕ್ರಿಯೆಗಳ ಹಂತಗಳನ್ನು ವಿವರಿಸಿದ್ದಾರೆ. ಇದನ್ನು ನೋಡಿದ ನಂತರ ಬುರ್ಹಾನ್ಪುರದ ಹೆಚ್ಚುವರಿ ಕಲೆಕ್ಟರ್ ವೀರ್ ಸಿಂಗ್ ಚೌಹಾಣ್ ಸೇರಿದಂತೆ ಅಧಿಕಾರಿಗಳು ಶಿಕ್ಷಕ ಜಬೂರ್ ಅಹ್ಮದ್ ಅವರನ್ನು ತಕ್ಷಣವೇ ಅಮಾನತುಗೊಳಿಸಿದ್ದಾರೆ. ಆದರೆ ಈಗ ಅಮಾನತುಗೊಂಡ ಶಿಕ್ಷಕ ಜಬೂರ್ ಅಹ್ಮದ್ ಶಶಾಂಕಾಸನ ಎಂದು ಕರೆಯಲ್ಪಡುವ ಯೋಗ ಭಂಗಿಯ ಬಗ್ಗೆ ತಾವು ಅವರಿಗೆ ಸೂಚನೆ ನೀಡುತ್ತಿದ್ದೇವೆ ಎಂದು ವಿವರಿಸುವ ಮೂಲಕ ಇದು ತಪ್ಪು ತಿಳುವಳಿಕೆ ಎಂದು ಹೇಳಿದ್ದಾರೆ. ಈ ಯೋಗ ಸ್ಥಾನದ ಚಲನೆಗಳು ನಮಾಜ್ನ ಭಂಗಿಗಳನ್ನು ಹೋಲುತ್ತದೆ ಮತ್ತು ಅದಕ್ಕಾಗಿಯೇ ಪೋಷಕರು ಗೊಂದಲಕ್ಕೊಳಗಾಗಿದ್ದರು ಎಂದು ಅವರು ವಾದಿಸಿ ತಪ್ಪನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾನೆ. ಸದ್ಯ ಈ ವಿಚಾರ ಪೋಷಕರಲ್ಲಿ ಆತಂಕವನ್ನು ಸೃಷ್ಟಿಸಿದ್ದು, ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳನ್ನು ಒತ್ತಾಯಪೂರ್ವಕವಾಗಿ ಮತಾಂತರಿಸುವ ಇಸ್ಲಾಂನ ಕುತಂತ್ರದ ಬಗ್ಗೆ ಜಾಗೃತಿ ವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ.